ರಾಜಾ ಸಾಬ್. ನಿಮ್ಗೆ ಗೊತ್ತಿರೋ ಹಾಗೆ ಇದು ಪ್ರಭಾಸ್ ಅವರು ಹಾಗೂ ಸಂಜಯ್ ದತ್ ಅವರು ಆಕ್ಟ್ ಮಾಡಿ ಮಾರುತಿ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ಅನೌನ್ಸ್ಮೆಂಟ್ ಬಂದಾಗಿಂದನು ಮೂವಿ ಟೀಮ್ ವಿಂಟೇಜ್ ಪ್ರಭಾಸ್ ಅವರನ್ನ ನೋಡ್ತೀರಾ ಮತ್ತೆ ಈ ಮೂವಿ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು. ಸೊ ಅವರ ಪ್ಲಾನ್ ವರ್ಕ್ ಆಯ್ತಾ? ಹಾರರ್ ಎಲಿಮೆಂಟ್ ಇದೆನಾ? ಸಿನಿಮಾ ಹೇಗಿದೆ ಅಂತ ಸ್ಪಾಯ್ಲರ್ಸ್ ಇಲ್ದೆ ಮಾತಾಡ್ಕೊಂಡು ಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಲೈನ್ ವಿಚಾರಕ್ಕೆ ಬಂದ್ರೆ, ರಾಜಾ ಸಾಬ್ ಅಲಿಯಾಸ್ ರಾಜ ಅವರ ಅಜ್ಜಿಗೆ ಕೊಟ್ಟ ಮಾತಿಗಾಗಿ ಅವರ ತಾತನನ್ನು ಹುಡುಕೋಕೆ ಹೋಗ್ತಾನೆ. ಮತ್ತೆ ಅವರ ತಾತನಿಗೂ ಆ ಮಹಲಿಗೂ ಇರುವ ಲಿಂಕ್ ಏನು, ರಾಜ ಅವ್ರಿಗೆ ತಾತ ಸಿಗ್ತಾರಾ, ಸಿಕ್ಕ ಮೇಲೆ ಏನೆಲ್ಲ ಆಗತ್ತೆ ಅಂತ ತಿಳ್ಕೊಳಕ್ಕೆ ನೀವು ಈ ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಮೇಜರ್ ಪಾಸಿಟಿವ್ ಅನ್ಸಿದ್ದು ಪ್ರಭಾಸ್ ಅವರ ಆಕ್ಟಿಂಗ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್. ಕೆಲವೊಂದು ಸೀನ್ಗಳಲ್ಲಿ ಅವರ ಸ್ವ್ಯಾಗ್, ಮ್ಯಾನರಿಸಮ್ ಅಂಡ್ ಆ ಸರ್ಕ್ಯಾಸಮ್ ಇಂದ ಒಳ್ಳೆ ಫನ್ ಜನರೇಟ್ ಆಗತ್ತೆ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪ್ರಭಾಸ್ ಅವರ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಸಲಾರಲ್ಲಿರೋ ಕ್ಯಾರೆಕ್ಟರ್ಗೆ ಡೆಡ್ ಆಪೋಸಿಟ್ ಆಗಿದೆ. ಕತೆಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಗಂಗಮ್ಮ ಮತ್ತೆ ರಾಜ ಕ್ಯಾರೆಕ್ಟರ್ ನಡುವೆ ಇರೋ ಎಮೋಷನ್ನು ವರ್ಕ್ ಆಗ್ಬೇಕು. ಅದು ಇಲ್ಲಿ ಆಗಿದೆ. ಗಂಗಮ್ಮ ಕ್ಯಾರೆಕ್ಟರ್ಗೆ ಕೆಲವೊಂದು ಎಲಿಮೆಂಟ್ಸ್ ಆಡ್ ಮಾಡಿರೋದ್ರಿಂದ ಸೀನ್ಸ್ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ತೀರಾ ಹಾರರ್ ತರ ಏನು ಫೀಲ್ ಆಗಿಲ್ಲ, ಡೀಸೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಕೆಲವೊಂದ್ ಕಡೆ ಸಿಚುವೇಶನಲ್ ಕಾಮಿಡಿ ಸಿನಿಮಾಗೆ ಹೆಲ್ಪ್ ಮಾಡಿದೆ. ಅಂಡ್ ಕಮಿಂಗ್ ಟು ಸಂಜಯ್ ದತ್ ಸರ್, ಅವರ ಕ್ಯಾರೆಕ್ಟರ್ ಸ್ವಲ್ಪ ಯುನಿಕ್ ಆಗಿದೆ. ಕೆಲವೊಂದು ಪೋರ್ಷನ್ಸ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮತ್ತೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು. ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದ್ರೆ, ಹೀರೋಯಿನ್ಸ್ ಒಬ್ರಲ್ಲ ಇಬ್ರಲ್ಲ 3 ಜನ ಇದ್ದಾರೆ. ಜಸ್ಟ್ ಗ್ಲಾಮರ್ ಮತ್ತೆ ಫನ್ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಮಾಳ್ವಿಕಾ ಅವರ ಕ್ಯಾರೆಕ್ಟರ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗತ್ತೆ, ಬಟ್ ಕತೆ ಹೋಗ್ತಾ ಹೋಗ್ತಾ ಲವ್ ಟ್ರ್ಯಾಕ್ಸ್ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ. ಅಂಡ್ ಸಿ ಜಿ ವಿಚಾರಕ್ಕೆ ಬಂದ್ರೆ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಈಗಿನ ಟೈಮ್ ಹೆಂಗಾಗಿದೆ ಅಂದ್ರೆ ಟೆಕ್ನಾಲಜಿ ಎಲ್ಲೋ ಹೋಗಿದೆ. ಪ್ರಭಾಸ್ ಅಂತ ಸೂಪರ್ ಸ್ಟಾರ್ ಇದ್ದಾಗ ಎಕ್ಸ್ಪೆಕ್ಟೇಷನ್ ಕೂಡ ಹೈಯಲ್ಲಿ ಇರುತ್ತೆ. ಹೀಗಿರುವಾಗ ಕೆಲವೊಂದ್ ಕಡೆ ಫೇಸ್ ರಿಪ್ಲೇಸ್ಮೆಂಟ್ ತರ ಅನ್ಸುತ್ತೆ. ಆ ಸೀನ್ಸ್ ನ ಇನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಥಮನ್ ಅವರ ಬಿ ಜಿ ಎಂ ಕೂಡ ಡೀಸೆಂಟ್ ಆಗಿತ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರಭಾಸ್ ಅವರನ್ನ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಆಗಿ ನೋಡಿ ತುಂಬಾ ದಿನ ಆಗಿತ್ತು. ಹಂಗಂತ ಮಾಸ್ ಎಲಿಮೆಂಟ್ಸ್ ಇಲ್ಲ ಅಂತಲ್ಲ, ಬಟ್ ಫ್ಯಾನ್ಸ್ಗೆ ಸಿನಿಮಾ ಖಂಡಿತ ವರ್ಕ್ ಆಗುತ್ತೆ. ಬಾಹುಬಲಿ, ಸಲಾರ್ ಅಂತ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ನೇ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಅವರ ಆ ಕಾಮಿಡಿ, ಆ ಮ್ಯಾನರಿಸಮ್ಸ್ ನೋಡಿ ತುಂಬಾ ದಿನ ಆಗಿತ್ತು. ಅವ್ರು ಹೇಳಿದ ಹಾಗೆ ಪ್ರಭಾಸ್ ಅವರನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಡೆಫಿನೆಟ್ಲಿ ಡೈರೆಕ್ಷನ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಅಂಡ್ ಫಾರ್ ಅದರ್ಸ್ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಸಿನಿಮಾದ ಲೆಂತ್ ಅಷ್ಟು ತೊಂದರೆ ಆಗಿಲ್ಲ ಪರ್ಸ್ನಲಿ, ಬಟ್ ಕೆಲವೊಬ್ಬರಿಗೆ ಹಾಗನ್ಸ್ಬೋದು. ಸೊ ಇದಾಗಿತ್ತು ರಾಜಾ ಸಾಬ್ ಸಿನಿಮಾದ ರಿವ್ಯೂ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.